ಹಾಂ ನಮಸ್ತೆ, ನಾನು ಸ್ವರೂಪ್ ಅಗ್ರೋಕೆಮಿಕಲ್ ವತಿಯಿಂದ ಜಗದೀಶ್ ಅಂತ. ಮೊನ್ನೆ ನಾವು ಅಯ್ಯನಗೌಡ ಆದಾಳ ಅವರಿಗೆ G5 ಗ್ರಾನುಲಸ್ ಹಾಕ್ಸಿದ್ದೇವೆ. ಹಾಕಿಸಿ ಇವತ್ತಿಗೆ 7 ದಿನ ಆಗಿದೆ. ಅದು ಹೇಗೆ ಕೆಲಸ ಮಾಡಿದೆ, ಏನೇನು ಮಾಡಿದೆ ಅಂತ ಅವ್ರು ರೈತರನ್ನ ಕೇಳೋಣ ಬನ್ನಿ. ನಮಸ್ತೆ ಸರ್. ನಮಸ್ತೆ ಸರ್. ನಿಮ್ಮ ಹೆಸರು? ನಿಮ್ಮ ಹೆಸರು ರೀ? ಅಯ್ಯನಗೌಡ್ರಿ. ಯಾವ ಊರ್ರಿ? ಅಲ್ಲ ರೀ. ನೀವು ಗ್ರಾನುಲಸ್ ಹಾಕಿ ಎಷ್ಟು ದಿನ ಆಯ್ತು ರೀ? 6 ದಿವಸ ಆಗಿ ಇವತ್ತಿಗೆ 7 ದಿವಸ. ಇವತ್ತು 7 ದಿನ ಆಯ್ತು ರೀ. ಏನೇನು ಚೇಂಜಸ್ ಆಗಿದೆ ಬೆಳೆಗಳಿಗೆ? ಭಾಳ ಆಗಿದೆ ರೀ. ಗಡ್ಡಿ ಹಂಗೆ ನೋಡ್ರಿ, ಭಾರಿ G5 ಹಾಕಿವಲ್ರಿ, ಭಾರಿ ಆಗ್ಯದ್ರಿ. ಎಷ್ಟು ಎಕರೆ ಹಾಕಿದೆ ಸರ್? 10 ಎಕರೆಗೆ ಹಾಕಿವಿ ಸರ್. 10 ಎಕರೆ ಹಾಕಿದ್ರೆ 10 ಎಕರೆಗೆ ಹಾಕಿವಿ ಸರ್. ಹಾಂ ರೀ. ತಪ್ಪಾಗ್ಯದ್ರಿ ಗಡ್ಡಿ. ಹಾಂ ರೀ. ಭಾರಿ ಬಂತು, ಚಲೋ ಬಂದ್ರಿ. G5 ಭಾರಿ ಕೆಲಸ ಮಾಡಿದ್ರು. ಮತ್ತೆ ಮುಂದೆ ರೈತರಿಗೆ ಏನಾರು ಹೇಳ್ಬೋದಾದ್ರೆ? 4 ಮಂದಿ ಹೋಯ್ದಾರ, ನಮ್ಮ ಕೂಡ 4 ಮಂದಿ ಹಾಕಿರ, ಅವ್ರು ಚಲೋ ಬಂದ ಅವ್ರು ಹಾಕ್ಸೋಕು ಮುಂದೆ ಏನಾರು G5 ಹಾಕಂತ ಹೇಳ್ಬೇಕ್ರಿ. ನಮ್ಮ ಮಾತ್ರ ಕೆಲಸ ಮಾಡಿದ್ರೆ ಅವ್ರು 4 ಮಂದಿ ಮಾಡಿದ ಕೆಲಸ ಅಂತ ಹೇಳಿದ್ರು. ಒಬ್ಬರಿಂದ ಮತ್ತೆ ಇನ್ನೊಬ್ಬರಿಗೆ ನೀವು ಹಂಗೆ ಹೇಳ್ತಾ ಇರ್ರಿ. ಹೇಳಿ ಅವರು ನಾವು 4-5 ಮಂದಿ ಜನ ಹಾಕಿವ್ರಿ. ಹಾಕಿರ್ರಿ. ನಿಮಗೆಲ್ಲ ಇದು G5 ಗ್ರಾನುಲಸ್ ಹಾಕಿ ಬರೀ 6 ದಿನ ಆಗಿದೆ. 6 ದಿನದಲ್ಲಿ ಈ ಥರ ಬಡ್ಡೆ ಮಾಡಿದೆ, ಅಂದರೆ ಪಂಗ್ಲು ಹೊಡೆದೆ, ಮರಿ ಎಲ್ಲ ಬಂದಿದ್ದಾವೆ. ಇಲ್ಲೆಲ್ಲ ನೋಡಿ, ಇಲ್ಲೆಲ್ಲ ನೋಡ್ಬೋದು ನೀವೆಲ್ಲ. ಇವೆಲ್ಲಗ ಇವು ಮರಿಗಳು, ಇಲ್ಲಿ ಮರಿ ಸಂಖ್ಯೆ ಜಾಸ್ತಿ ಮಾಡಿದೆ. ಮತ್ತು 6 ದಿನದಲ್ಲಿ ಈ ಥರ ಆಗಿದೆ ಅಂದರೆ ಮತ್ತೆ ಇನ್ನೊಂದು 15 ದಿನ ಬಿಟ್ಟು ಹೇಗೆ ಬರುತ್ತೆ ಅನ್ನೋದು ಇನ್ನೊಂದು ಸಾರಿ ಫೀಲ್ಡ್ ವಿಸಿಟ್ ಮಾಡೋಣ. ಹೇಳ್ರಿ ಸರ್ ಸ್ವಲ್ಪ. ಇದು ಬಡ್ಡೆ ಬೇರುಗಳ ಬೆಳವಣಿಗೆ ನೋಡೋಣ. ನೋಡ್ಬೋದು ನೀವೆಲ್ಲರೂ ನೋಡ್ಬೋದು ಬೇರುಗಳು. ಈ ವೈಟ್ ರೂಟ್ಸ್ ಎಲ್ಲ ಇದ್ದಾವೆ. ಒಂದು ಸೆಕೆಂಡ್ ತೊಳಿತೇನೆ ರೀ. ಇಲ್ಲಿ ನೋಡಿ ಎಷ್ಟು ಹಾರ್ಡಾಗಿದೆ ಅಂದರೆ ಇವೆಲ್ಲ. ಇವು ಜಾಸ್ತಿ ಆದ್ರೇ ಮರಿಗಳು ಜಾಸ್ತಿ ಸೈಡ್ ಬರುತ್ತೆ. ಈ ಥರ ಬರುತ್ತೆ. ಇದು ಬೇರುಗಳ ಸಂಖ್ಯೆ ಜಾಸ್ತಿ ಆದರೆ